ನಮ್ ಲೈಫು ಎಷ್ಟು ಚೇಂಜ್ ಆಗಿದೆ ಅಲ್ವಾ. ಈ ಹಿಂದೆ ಎಲ್ಲ ನಾವೇನಾದ್ರೂ ಆರ್ಡರ್ ಮಾಡಿದ್ರೆ 2 ದಿನ 3 ದಿನ ಕೆಲವೊಂದ್ಸರಿ 1 ವಾರ ಕೂಡ ಕಾಯ್ಬೇಕಾಗ್ತಿತ್ತು. ಆದ್ರೆ ಇವಾಗೆಲ್ಲ 10 ನಿಮಿಷ 15 ನಿಮಿಷ ಮ್ಯಾಕ್ಸಿಮಮ್ ಅಂತಂದ್ರು ಕೂಡ ಅರ್ಧ ಗಂಟೆ 1 ಗಂಟೆಯಲ್ಲಿ ನಾವು ಆರ್ಡರ್ ಮಾಡಿರೋದು ಡೋರ್ ಡೆಲಿವರಿ ಕೊಟ್ಬಿಡ್ತಾರೆ. ಓಕೆ, ನಮ್ ಲೈಫು ಈಸಿ ಆಗಿದೆ, ಕರೆಕ್ಟ್. ಆದ್ರೆ ನಾವು ನಿಜವಾಗ್ಲೂ ಕೂಡ ಇದೆಲ್ಲದರಿಂದ ಸ್ಯಾಟಿಸ್ಫೈಡ್ ಆಗ್ತಾ ಇದೀವಾ? ನಾವು ಆರ್ಡರ್ ಮಾಡಿರೋದು ಇನ್ಸ್ಟೆಂಟ್ ಆಗಿ ಏನೋ ಫಾಸ್ಟ್ ಆಗಿ ನಮ್ಗೆ ಬರ್ತಾ ಇದೆ. ಆದ್ರೆ ರಾಂಗ್ ಐಟಮ್ ಆಗಿದ್ರೆ, ಡ್ಯಾಮೇಜ್ ಆಗಿದ್ರೆ, ಮಿಸ್ ಆಗಿದ್ರೆ ಅಥವಾ ಸ್ಪಾಯಿಲ್ ಆಗಿದ್ರೆ, ಪ್ರಾಬ್ಲಮ್ ಬಂದಾಗ ಸೊಲ್ಯೂಷನ್ ಕೂಡ ಅದೇ ಸ್ಪೀಡ್ ನಲ್ಲಿ ಸಿಗ್ತಿದೆನಾ? ಕಸ್ಟಮರ್ ಕೇರ್ ಗೆ ಹೋಗಿ ಕಾಲ್ ಮಾಡಿದ್ರೆ 1 ಒತ್ತಿ 2 ಒತ್ತಿ ಅಂತ ಪದೇ ಪದೇ ರಿಪೀಟೆಡ್ ಆಗಿ ಅದೇ ಕ್ವಶನ್ ಗಳನ್ನ ಕೇಳುತ್ತೆ. ಏಜೆಂಟ್ ಗಳಿಗೆ ನಮ್ಮ ಕಾಲ್ ಅನ್ನ ಕನೆಕ್ಟ್ ಮಾಡೋದಿಲ್ಲ. ಹೆಲ್ಪ್ ಅಂತ ಬೇಕು ಅಂತ ಹೋಗಿ ಟ್ರೈ ಮಾಡಿದ್ರೆ ಏನು ಕೂಡ ಸಿಗೋದಿಲ್ಲ. ಚಾಟ್ ಮೂಲಕ ಅದು ಇದು ಅಂತ ಪದೇ ಪದೇ ಅದನ್ನೇ ಹೇಳುತ್ತೆ. ಸೊ ನಮ್ಗೆ ಕ್ಲಿಯರ್ ಆನ್ಸರೇ ಸಿಗ್ತಾ ಇಲ್ಲ. ಇಮಿಡಿಯೇಟ್ ರೆಸ್ಪಾನ್ಸ್ ಅಂತೂ ಕೇಳಕ್ಕೆ ಹೋಗ್ಬಿಡಿ. ಡೆಲಿವರಿ ಫಾಸ್ಟ್ ಆಗಿ ಆಗ್ತಾ ಇದೆ, ಬಟ್ ಸಪೋರ್ಟ್ ಯಾಕೆ ಸ್ಲೋ? ಹಾಯ್, ನಾನು ಗಾಯತ್ರಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಕಂಪನಿಗಳು ಏನ್ ಫೋಕಸ್ ಮಾಡ್ತಾರೆ ಗೊತ್ತಾ? ಫಾಸ್ಟ್ ಡೆಲಿವರಿ, ಮೋರ್ ಆರ್ಡರ್ಸ್, ಕಸ್ಟಮರ್ ಅಟ್ರಾಕ್ಟ್ ಮಾಡೋದು. ಆಫ್ಟರ್ ಸರ್ವಿಸು, ಆಫ್ಟರ್ ಡೆಲಿವರಿ ಆದ್ಮೇಲೂ ಕೂಡ ಸೇಮ್ ಫೋಕಸ್ ಇದೆನಾ ಅಂದ್ರೆ ಇಲ್ಲ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ. ನಾವು ಆನ್ಲೈನ್ ನಲ್ಲಿ ಆರ್ಡರ್ ಮಾಡ್ತೀವಿ ಅಲ್ವಾ, ಪ್ರೈಸ್ ಕಡಿಮೆ ಇರುತ್ತೆ, ಆಫರ್ ಕೂಡ ಇರುತ್ತೆ. ಅದೇ ಐಟಮ್ ನ ನಾವೇ ಹೋಗಿ ಶಾಪ್ಗೆ ಹೋಗಿ ನಾವೇ ತಗೊಂಡು ಬಂದ್ರು ಕೂಡ ಅಲ್ಲಿ ಅಮೌಂಟ್ ಜಾಸ್ತಿ ಆಗುತ್ತೆ. ಇಲ್ಲಿ ಏನಾಗ್ತಿದೆ ಅರ್ಥ ಆಗ್ತಿಲ್ಲ. ಅಂದ್ರೆ ಹೋಮ್ ಡೆಲಿವರಿ ಅವರೇ ಬಂದು ಮನೆಗೆ ಕೊಟ್ರು ಕಡಿಮೆ ಪ್ರೈಸು, ನಾವೇ ಖರ್ಚು ಮಾಡ್ಕೊಂಡು ಹೋಗಿ ಅಲ್ಲಿ ತಗೊಂಡ್ರು ಜಾಸ್ತಿ ಪ್ರೈಸು. ಸೊ ಇಲ್ಲಿ ಕಂಪನಿಗಳ ಫಸ್ಟ್ ಸ್ಟ್ರಾಟಜಿ ಏನ್ ಗೊತ್ತಾ? ಆಫರ್ಸ್ ಕೊಡ್ತಾರೆ, ಚೀಪ್ ಪ್ರೈಸ್ಗೆ ಕೊಡ್ತಾರೆ, ನಮ್ಮನ್ನೆಲ್ಲ ಅಟ್ರಾಕ್ಟ್ ಮಾಡ್ತಾರೆ, ಸ್ಲೋ ಆಗಿ ಅದಕ್ಕೆ ಅಡ್ಜಸ್ಟ್ ಆಗೋ ತರ ಮಾಡ್ತಾರೆ, ಅಡಿಕ್ಟ್ ಮಾಡ್ತಾರೆ. ಈಗ ಒಂದ್ಸರಿ ಯೋಚನೆ ಮಾಡಿ, ಫಸ್ಟ್ ನಮ್ಗೆ ಗೊತ್ತೇ ಇರ್ಲಿಲ್ಲ ಈ ತರ ಹೆಂಗ್ ಮಾಡೋದು, ಹೇಗ್ ಬರುತ್ತೆ, ಮನೇಲಿ ಇನ್ಸ್ಟೆಂಟ್ ಆಗಿ ಹೇಗ್ ಬರುತ್ತೆ ಅಂತ ನಮ್ಗೆ ಐಡಿಯಾ ಕೂಡ ಇರ್ಲಿಲ್ಲ. ಹೋಗಿ ತಗೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಹೋಗಿ ತಗೊಂಬರ ತಪ್ತು. ಸೊ ಒಂದ್ಸರಿ ಕಾರ್ಟ್ಗೆ ಹಾಕೊಂಡು ಎಲ್ಲವನ್ನ ನಾವು ಆರ್ಡರ್ ಮಾಡಿದ್ರೆ ಡೋರ್ ಡೆಲಿವರಿ ತಗೊಂಬಂದ್ ಕೊಡ್ತಾರೆ. ಅದಕ್ಕಾಗಿನ ನಾವೇನ್ ಮಾಡ್ತೀವಿ, ಪದೇ ಪದೇ ಆರ್ಡರ್ ಮಾಡ್ತೀವಿ, ಅದಕ್ಕೆ ಅಡಿಕ್ಟ್ ಆಗ್ತೀವಿ. ಸೊ ಎಲ್ಲೋ ಒಂದ್ಸರಿ ಕೂಡ ಈ ತರ ಮಿಸ್ ಮ್ಯಾಚ್ ಆಗೋದು, ಸ್ಪಾಯಿಲ್ ಆಗೋದು ಈ ತರ ಆಗುತ್ತೆ. ಬಟ್ ಆ ಟೈಮ್ ನಲ್ಲೂ ಕೂಡ ಇವರು ನಮ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಇದೇ ತರದ ಪ್ರಾಬ್ಲಮ್ ಅನ್ನ ಎಲ್ಲರೂ ಕೂಡ ಆಲ್ಮೋಸ್ಟ್ ಎವ್ರಿ ಡೇ ಒಂದ್ಸರಿ ಇಲ್ಲ ಒಂದ್ಸರಿ ಅನುಭವಿಸ್ತಾನೆ ಇರ್ತಾರೆ. ಆದ್ರೆ ಇದು ಶಾಪ್ ಗಳಿಗೆ ಏನೋ ಈ ಒಂದು ಇನ್ಸ್ಟೆಂಟ್ ಡೆಲಿವರಿ ಕೊಡುತ್ತೆ ಅಲ್ವಾ, ಅದೆಲ್ಲದಕ್ಕೂ ಕೂಡ ಕಾಮನ್. ಸೊ ಇದ್ರ ಮೇಲೆ ಅವರು ಸ್ಟ್ರಿಕ್ಟ್ ಆಗಿರುವಂತ ನಿರ್ಧಾರಗಳನ್ನ ಏಕೆ ತಗೊಂತಿಲ್ಲ ಅನ್ನೋ ಕ್ವಶನ್ ಬಂದ್ರೆ ಅದಕ್ಕೆ ಆನ್ಸರ್ ಇಷ್ಟೇ. ಒಂದ್ಸರಿ ನೀವೇನಾದ್ರೂ ಆರ್ಡರ್ ಮಾಡಿರ್ತೀರಾ, ಅದು ನಿಮ್ಗೆ ಏನಾದ್ರೂ ಬೈ ಮಿಸ್ಟೇಕ್ ಆಗಿ ಕೆಟ್ಟೋಗಿರೋದು ಅಥವಾ ಬೇರೆದು ಅಥವಾ ಮಿಸ್ ಆಗಿರೋದು ಬಂದಿರುತ್ತೆ. ನೀವು ಹೋಗಿ ಕೇಳ್ತೀರಾ, ನಿಯರ್ ಆಗಿದ್ರೆ ಕೇಳ್ತೀರಾ, ಒಂದ್ ಸ್ವಲ್ಪ ಹೋಗ್ಬೋದಪ್ಪ, ಹೋಗಿ ಕೇಳ್ಕೊಂಡು ಅದ್ರ ಬಗ್ಗೆ ವಿಚಾರಣೆ ಮಾಡ್ಕೊಂಡು ಬರ್ತೀರಾ. ಅಕಸ್ಮಾತ್ ಅವಾಗ ಏನಾದ್ರು ಅದು ಇಲ್ಲ ಅಥವಾ ಏನಾದ್ರು ಮಿಸ್ ಆಗಿತ್ತು, ಇಲ್ಲ ನೆಕ್ಸ್ಟ್ ಬರುತ್ತೆ ಅಂತ ಹೇಳಿದ್ರು ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಮತ್ತೆ ಹೋಗ್ತೀರಾ. ನೀವು ಆರ್ಡರ್ ಮಾಡಿದ್ರು ಡೆಲಿವರಿ ಆರ್ಡರ್, ನೀವೇ ಮತ್ತೆ ಮತ್ತೆ ಪದೇ ಪದೇ ಹೋಗಿ ನೋಡ್ಕೊಂಡ್ ಬರ್ಬೇಕು. ಅಂಡ್ ನಿಮ್ ಪೆಟ್ರೋಲ್ ಕೂಡ ವೇಸ್ಟ್. ಅಂಡ್ ಅಕಸ್ಮಾತ್ ಏನಾದ್ರು ತುಂಬಾ ದೂರ ಇದ್ರೆ ಅದೇನ್ ಮಾಡ್ತೀರಾ, ಒಂದ್ಸರಿ ಹೋಗ್ತೀರಾ, 2 ಸರಿ ಹೋಗ್ತೀರಾ. ಅದಾದ್ಮೇಲೆ ಹೋದ್ರೆ ಹೋಗ್ಲಿ ಬಿಡು, ಏನ್ ಮಾಡಕ್ ಆಗುತ್ತೆ, ನಮ್ಗೆ ಇಲ್ಲಿ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಅಂತಂದ್ರೆ ಏನ್ ಮಾಡೋದು, ನೆಕ್ಸ್ಟ್ ಟೈಮ್ ಆರ್ಡರ್ ಮಾಡೋದೇ ಬೇಡ. ಈ ತರ ಆಲ್ಮೋಸ್ಟ್ ಆಲ್ 99% ಇದನ್ನೇ ಥಿಂಕ್ ಮಾಡ್ತೀವಿ ನಾವು. 1-2 ಟೈಮ್ಸ್ ಹೋಗ್ತೀವಿ, ಅದಾದ್ಮೇಲೆ ಏನಾಗುತ್ತೆ, ಹೋದ್ರೆ ಹೋಗ್ಲಿ ಬಿಡು, ಇನ್ನೊಂದ್ಸರಿ ಆರ್ಡರ್ ಮಾಡೋದೇ ಬೇಡ ಅಂತ ಸುಮ್ನಾಗ್ಬಿಡ್ತೀವಿ. ಬಟ್ ಅಲ್ಲಿ ಆ ಅಮೌಂಟ್ ಅವ್ರಿಗೆ ಸೇವ್ ಆಯ್ತು ಅಲ್ವಾ, ಆ ಅಮೌಂಟ್ ಅವ್ರಿಗೆ ಉಳಿತು. ಸೊ ಹಿಂಗಾಗಿನೇ ದಿನ ಎಷ್ಟೊಂದು ಈ ತರ ಆಗುತ್ತೆ, ಅವ್ರಿಗೆ ಎಷ್ಟೊಂದು ಲಾಭ ಆಗ್ಬೋದು. ಆಲ್ಮೋಸ್ಟ್ ಆಲ್ ಕಂಪನಿಗಳಿಗೆ ಅರ್ಧಕ್ಕರ್ಧ ಲಾಭ ಇದೇ ತರನೇ ಆಗುತ್ತೆ. ಸೊ ಬರ್ತಾ ಬರ್ತಾ ನಮ್ಗೆ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗುತ್ತೆ. ರೆಸ್ಪಾಂಡು ಮಾಡ್ತಿಲ್ಲ, ಏನು ಮಾಡ್ತಿಲ್ಲ, ಇಟ್ಸ್ ಓಕೆ ಬಿಡು, ಹೋದ್ರೆ ಹೋಗ್ಲಿ ಅಂತ ನಾವು ಬಿಟ್ಬಿಡ್ತೀವಿ. ಅಲ್ಲೇನೆ ಕಂಪನಿಗಳು ಮೋಸ್ಟ್ ಆಫ್ ದಿ ಟೈಮ್ ಲಾಭ ಮಾಡ್ಕೊಳ್ಳೋದು. ಹಾಗಾದ್ರೆ ಸಿಸ್ಟಮ್ ಹೀಗೆ ಯಾಕೆ ಡಿಸೈನ್ ಮಾಡಿದ್ದಾರೆ? ಕಸ್ಟಮರ್ ಯಾಕೆ ಪದೇ ಪದೇ ವೆಯ್ಟ್ ಮಾಡ್ತಾನೆ ಇರ್ಬೇಕು? ಇದೆಲ್ಲವುದು ಕೂಡ ಸ್ಪೀಡ್ ಇದೆ, ಸ್ಟ್ರಾಂಗ್ ಇಲ್ಲ. ಸೊ ಹಾಗಾಗಿ ನಾವು ಆರ್ಡರ್ ಮಾಡಿದಾಗೆಲ್ಲವುದು ಕೂಡ ಆಲ್ಮೋಸ್ಟ್ ಯಾವಾಗಾದ್ರೂ 10 ಟೈಮ್ ಆರ್ಡರ್ ಮಾಡಿದೀವಿ ಅಂದ್ರೆ ಅದರಲ್ಲಿ ಒಂದ್ಸಲಿ ಆದ್ರೂ ನಮ್ಗೆ ಈ ತರ ಆಗುತ್ತೆ. ಅವಾಗ ಏನಾದ್ರು ನಾವು ಇಂಟ್ರೆಸ್ಟ್ ಇಂದ ಹೋಗಿ ಇಸ್ಕೊಂಬಂದು ಸ್ವಲ್ಪ ಅದ್ರ ಮೇಲೆ ಕಾಳಜಿ ವಹಿಸಿ ಇಸ್ಕೊಂಬಂದ್ರೆ ಓಕೆ, ನಮ್ಗುಳಿತು. ಅಕಸ್ಮಾತ್ ಏನಾದ್ರು ನಾವೇನಾದ್ರೂ ಹೋಗ್ಲಿ ಬಿಡು, ಮತ್ತೆ ಏನ್ ಹೋಗೋದು, ಅದ್ರಲ್ಲಿ ಏನ್ ನೋಡೋದು, ಇಟ್ಸ್ ಓಕೆ, ಅವ್ರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ನಾವು ಬಿಟ್ಬಿಡ್ತೀವಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ಈ ಇನ್ಸ್ಟೆಂಟ್ ಡೆಲಿವರಿ ಅಂತ ಮಾಡ್ತಾರೆ ಅಲ್ವಾ, ಅಲ್ಲಿ ನೋಡಿದ್ರೆ ಕರೆಕ್ಟಾಗಿ ಕಾಲ್ ಮಾಡೋಕ್ಕೆ ನಂಬರ್ ಇರಲ್ಲ.
ಯಾವುದೋ ಒಂದು ಹೆಲ್ಪ್ ಅಂತ ಇರುತ್ತೆ, ಅದರಲ್ಲಿ ಹೋಗಿ ನಾವು ನೋಡ್ತೀವಿ. ಅದರಲ್ಲೂ ಕೂಡ ಸುಮಾರು ಆಪ್ಷನ್ ಕೊಡುತ್ತೆ, ಅದರಲ್ಲೇ ನಾವು ಕ್ಲಿಕ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಗೆನೆ ಆಲ್ರೆಡಿ ಚಾರ್ಟ್ ರೆಡಿ ಮಾಡಿರ್ತಾರೆ, ಅದನ್ನೇ ನಮಗೆ ಪದೇ 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 ಶೋ ಮಾಡುತ್ತೆ. ಆದರೆ ಏಜೆಂಟ್ಗೆ ಮಾತ್ರ ಕಾಲ್ ನಮ್ಮದು ಕನೆಕ್ಟ್ ಆಗಲ್ಲ. ಸೊ ಇದರಿಂದ ನಾವೇನಾಗ್ತೀವಿ, ಫ್ರಸ್ಟ್ರೇಟ್ ಆಗ್ತೀವಿ, ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ತೀವಿ. ಇದು ಮೇನ್ ಅವರ ಸ್ಟ್ರಾಟಜಿ ಆಗಿರುತ್ತೆ. ಸೊ ಇದಕ್ಕೆ ಒಂದು ಸಿಂಪಲ್ ಐಡಿಯಾ ಏನು ಹೇಳೋದು ಅಂತಂದ್ರೆ, ನೀವು ಯಾವುದೇ ಒಂದು ಈಗ ಆರ್ಡರ್ ಮಾಡಿದ್ರು ಕೂಡ OTP ಅನ್ನ ಶೇರ್ ಮಾಡಬೇಕು. ಹೌದಾ, OTP ಶೇರ್ ಮಾಡೋ ಮೊದಲೇನೆ ಕರೆಕ್ಟ್ ಆಗಿ ಬಂದಿದೆನಾ ಅಂತ ಒಂದ್ಸರಿ ರೀಚೆಕ್ ಮಾಡ್ಕೊಂಡ್ಬಿಡಿ. ರೀಚೆಕ್ ಮಾಡ್ಕೊಂಡು ನೆಕ್ಸ್ಟ್ OTP ಕೊಡೋದ್ರಿಂದ ನಿಮ್ಗೆ ಅಗೇನ್ ಈ ಪ್ರಾಬ್ಲಮ್ ಎಲ್ಲ ನೋಡೋದು ತಪ್ಪುತ್ತೆ. ಅಂಡ್ ಇನ್ಸ್ಟೆಂಟ್ ಆಗಿ ನಿಮ್ಗೆ ಏನ್ ಆರ್ಡರ್ ಮಾಡಿದ್ರೆ ಅದು ಕ್ಲಿಯರ್ ಇದೆನಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಸೊ ಇನ್ಸ್ಟೆಂಟ್ ಡೆಲಿವರಿ ಸಿಸ್ಟಮ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಫಾಸ್ಟ್ ಆಗಿ ಡೆಲಿವರಿ ಕೊಡೋದು ಮಾತ್ರ ಸಾಕಾಗಲ್ಲ, ಫಾಸ್ಟ್ ಆಗಿ ರೆಸ್ಪಾಂಡ್ ಕೂಡ ಮಾಡಬೇಕು.